ಶಾಸಕರಾದಂತಹ PM ನರೇಂದ್ರ ಸ್ವಾಮಿಯವರ ಹದ್ದು ಮೀರಿದ ಅನಾಗರಿಕ ವರ್ತನೆ ಮತ್ತು ಅವರ ಇಬ್ಬಂದಿ ನೀತಿಯನ್ನು ವಿರೋಧಿಸಿ ನಾವಿವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನರೇಂದ್ರ ಸ್ವಾಮಿಯವರು ಅವರ ಪಕ್ಷದ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡುವಾಗ ಮಳವಳ್ಳಿ ತಾಲೂಕು, ಈ ತಾಲೂಕಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಸರ್ಕಾರಿ ಆಸ್ತಿಗಳನ್ನು ಲೂಟಿ ಮಾಡ್ತಕ್ಕಂಥದ್ದು ಈ ತಾಲೂಕಿನ ವಿಶೇಷ. ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿಯವರು ಯಾವ ಯಾವ ಪ್ರವಾಸಿ ಮಂದಿರದಲ್ಲಿ ಉಳ್ಕೊಂಡು ಹಾಡನ್ನು ಹೇಳಿ ಅವರ ದುಷ್ಟಕೂಟ ಮಾಡಿರ್ತಕ್ಕಂಥ ಅಕ್ರಮವೇ ಈ ಭೂ ವ್ಯವಹಾರ ಅಂತಕ್ಕಂಥ ಮಾತನ್ನು ಅವರ ಕಾರ್ಯಕರ್ತರ ಸಭೆಯಲ್ಲಿ ಹೇಳಿದ್ದಾರೆ. ನಿಮ್ಮಗಳ ಮುಖಾಂತರ ನರೇಂದ್ರ ಸ್ವಾಮಿಯವರಿಗೆ ನಾನು ಕೇಳ್ತಾ ಇದ್ದೀನಿ, ನರೇಂದ್ರ ಸ್ವಾಮಿಯವರೇ, ಯಾವುದೋ ಅಕ್ರಮ, ಯಾರು ಅಕ್ರಮ ಎಸಗಿರ್ತಕ್ಕಂಥದ್ದು ಅನ್ನೋದನ್ನು ಫಸ್ಟ್ ನೀವು ಸಾಬೀತು ಮಾಡಿ. ನೀವು ಮಳವಳ್ಳಿ ಪುರಿಗಾಲಿನಲ್ಲಿ ನೀವು ಕಟ್ಟಿಸಿದಿರಲ್ಲ ಬಂಗಲೆ, ಎಲ್ಲಿಂದ ಬಂತು ಅದು ನಿಮಗೆ ಜಾಗ? ನಿಮ್ಮ ಪಿತ್ರಾರ್ಜಿತ ಆಸ್ತಿನ, ನಿಮ್ಮ ಸ್ವಯಾರ್ಜಿತ ಆಸ್ತಿನ? ಆ ಕ್ರಯಪತ್ರದಲ್ಲಿ ಇರತಕ್ಕಂಥ ಅಳತೆಗೂ ಈ ಖಾತೆಯಲ್ಲಿ ಆಗಿರ್ತಕ್ಕಂಥ ಅಳತೆಗೂ ಒಂದೇ ಅಳತೆ ಇದೆಯಾ? ಅದನ್ನು ಸಾಬೀತುಪಡಿಸಿ. ನೀವು ರಾಘವೇಂದ್ರ ರಾವ್ ಅಂತಕ್ಕಂಥವ್ರದ್ದು ನೀವು ಮನೆ ಕಟ್ಟಿರ್ತಕ್ಕಂಥ ನಿವೇಶನ. ನಾಗೇಂದ್ರ ರಾವ್ ಅಂತಕ್ಕಂಥವರು ದಾನವಾಗಿ ಪುರಿಗಾಲಿನಲ್ಲಿ ಸ್ಕೂಲ್ ಕಟ್ಟಡಕ್ಕೆ ಆ ನಿವೇಶನವನ್ನು ಅವರು ದಾನ ಮಾಡಿದರು. ಅದರಂತೆ ಆ ಸ್ಕೂಲ್ನಲ್ಲಿ ಶೌಚಾಲಯ ಮತ್ತು ಪುರಿಗಾಲಿ ಗ್ರಾಮಕ್ಕೆ ಕುಡಿಯುವ ನೀರನ್ನು ಸರಬರಾಜು ಮಾಡ್ತಕ್ಕಂಥ ಒಂದು ವಾಟರ್ ಟ್ಯಾಂಕ್ ಕೂಡ ಅಲ್ಲಿ ನಿರ್ಮಾಣ ಆಗಿತ್ತು. ಈಗ ಎಲ್ಲಿ ಹೋಯಿತು ಆ ವಾಟರ್ ಟ್ಯಾಂಕು? ಆ ಶೌಚಾಲಯ ಎಲ್ಲಿ ಹೋಯಿತು? ನೀವು ಅದನ್ನು ವಾಟರ್ ಟ್ಯಾಂಕು ನಮ್ಮ ಬಂಗಲೆಗೆ ಅಡ್ಡ ಬರುತ್ತೆ ಅಂತ ಹೇಳಿ ಅದನ್ನು ಕೆಳಗಾಕೋದಕ್ಕೆ ಆ ನಿಮ್ಮ ಗ್ರಾಮ ಪಂಚಾಯತಿ PDOಗೆ ನೀವು ಒತ್ತಡ ಹಾಕಿದ್ರಿ. PDO ಏನು ಮಾಡಿದ್ರು? ಸಾರ್ವಜನಿಕರಿಂದ ಈ ವಾಟರ್ ಟ್ಯಾಂಕ್ನಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳಿ ಸಾರ್ವಜನಿಕರಿಂದ ಅರ್ಜಿ ಕೊಡಿಸಿ ಆ ವಾಟರ್ ಟ್ಯಾಂಕನ್ನು ಒಡಿಸಾಕಿದ್ದೀರಿ. ಸ್ಕೂಲ್ ಮಕ್ಕಳಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ ಇರ್ತಕ್ಕಂಥ ಶೌಚಾಲಯಗಳನ್ನು ನೆಲೆಸನ ಮಾಡಿ ನೀವು ಬಂಗಲೆಯನ್ನು ಕಟ್ಟಿಸ್ಕೊಂಡಿದ್ದೀರಲ್ಲ, ಅಕ್ರಮ ಎಲ್ಲಿಂದ ಪ್ರಾರಂಭ ಆಗಿದೆ? ಆಮೇಲೆ ನರೇಂದ್ರ ಸ್ವಾಮಿಯವರೇ, ಇಫ್ ಯು ಶೋ 1 finger ಟು ಅದರ್ಸ್ 3 fingers shows to ಯುವರ್ ಸೆಲ್ಫ್. ಅದನ್ನು ನೀವು ಮೈಂಡ್ ಇಟ್ಕೊಳ್ಳಿ. ನೀವು ಒಂದು ಬೆರಳನ್ನು ತೋರಿಸಿದ್ರೆ ನಿಮ್ಮ ಕಡೆ 4 ಬೆರಳು ತೋರಿಸ್ತಾ ಇದೆ. ಮೊದಲು ನೀವು ಆ ಅಕ್ರಮದಿಂದ ಹೊರಗಡೆ ಬನ್ನಿ. ನೀವು ಯಾಕೆ ಕೋರ್ಟಲ್ಲಿ ನೀವು ಕೇಸ್ ಎದುರಿಸ್ತಾ ಇದ್ದೀರಿ? ಕೇಸ್ ನಂಬರ್ 420 2017 ಸಂಬಂಧಪಟ್ಟ ಪೂರಕ ದಾಖಲೆಗಳು ಇಲ್ಲಿದ್ದಾವೆ. ಪತ್ರಿಕಾಗೋಷ್ಠಿ ಮುಗಿದ ಮೇಲೆ ತಮ್ಮೆಲ್ಲರಿಗೂ ಒಂದೊಂದು ಕಾಪಿಯನ್ನು ನಾವು ಕೊಡ್ತೀವಿ. ಇನ್ನು ನಿಮ್ಮ ಹಳೆ ಮನೆ, ಪುರಿಗಾಲಿನಲ್ಲಿ ಇದ್ದಂಥ ಹಳೆ ಮನೆ, ಆ ಮನೆಯ ನಿಮ್ಮ ನಿವೇಶನದ ಹಿಂಭಾಗದಲ್ಲಿ ಒಂದು ರಾಜಕಾಲುವೆ ಹೋಗಿತ್ತು. ಆ ರಾಜಕಾಲುವೆ ಪಕ್ಕದಲ್ಲಿ ರಾಮಸ್ವಾಮಿ ನಾಲುವೆ ಅಭಿವೃದ್ಧಿಪಡಿಸಿದ ಮೇಲೆ ಆ ರಾಜಕಾಲುವೆ ಎಲ್ಲಿ ಹೋಗಿದೆ? ಅದು ಇದೆಯಾ ಅಲ್ಲಿ? ರಾಜಕಾಲುವೆಯನ್ನು ಮುಚ್ಚಾಕಿ ನೀವು ತೆಂಗಿನ ಗಿಡಗಳನ್ನು ನೆಟ್ಟುಕೊಂಡು ಸಾಮೂಹಿಕ ಶೌಚಾಲಯಗಳನ್ನು ಕಟ್ಕೊಂಡಿದ್ದೀರಲ್ಲ, ಯಾರು ಅಕ್ರಮ ಮಾಡ್ತಾ ಇರೋರು? ನಮ್ಮ ಶಾಸಕರ ಜೊತೆಯಲ್ಲಿ ಇರ್ತಕ್ಕಂಥವ್ರು. ಯಾವುದಾದ್ರೂ ಒಂದು ಅಕ್ರಮ ಇದ್ದರೆ ನೀವು ಅದನ್ನು ಹಿಂಗೆ ತೋರಿಸ್ಬಿಟ್ಟು ಹೋಗೋದಲ್ಲ. ಇಂಥವ್ರ ಹೆಸರಿಗೆ ಇಂಥ ಖಾತೆ ಆಗಿದೆ, ಇಂಥ ಸರ್ವೆ ನಂಬರು ಅಂಥೇಳಿ ನೀವು ಸಾಬೀತುಪಡಿಸಿ. ಅದಕ್ಕೂ ಮೊದಲೇ ನಾನು ನಿಮಗೆ ಇನ್ನೊಂದು ಮಾತು ಹೇಳ್ತೀನಿ. ನಮ್ಮ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಅವರು ಹೇಳಿದ್ರು, ನೀವು ಬಹಿರಂಗ ಚರ್ಚೆಗೆ ಬನ್ನಿ, ನಾನು ಸಿದ್ಧ ಇದ್ದೀನಿ ಅಂತ ಹೇಳಿದ್ರಲ್ಲ. ನೀವು ಯಾವುದೇ ಆರೋಪದಲ್ಲಿ ಇಲ್ಲ ಅಂತ ಹೇಳಿದರೆ ನೀವು ಬಂದು ಬಹಿರಂಗ ಚರ್ಚೆಯಲ್ಲಿ ಪಾಲ್ಗೊಳ್ಳಬಹುದಾಗಿತ್ತು. ನಿಮ್ಮ ಕಾರ್ಯಕರ್ತರನ್ನು ಕಳಿಸಿದ್ದೀರಲ್ಲಪ್ಪ, 7 ಜನ 7 ಸುತ್ತಿನ ಕೋಟೆ ನಿರ್ಮಾಣ ಮಾಡಿ ಅಂತೇಳಿ, ಅವ್ರಿಗೆ ಗೊತ್ತಾಗೋದಿಲ್ಲ. ಅವ್ರನ್ನ ಯಾಕೆ ಕಳಿಸಿದ್ರಿ? ಯಾವ ಆಪಾದನೆ ಇಲ್ಲ ಅಂತಂದಮೇಲೆ ನೀವೇ ಬರ್ಬೋದಿತ್ತಲ್ಲ, ಯಾಕೆ ಬರಲಿಲ್ಲ ನೀವು? ಒಂದು. ಇನ್ನು ನಿಮ್ಮದು ಏನಪ್ಪ ಅಂತ ಹೇಳಿದ್ರೆ, ಇಲ್ಲ ಸಲ್ಲದ ಆರೋಪಗಳನ್ನು ನೀವು ಮಾಡ್ತಕ್ಕಂಥದ್ದು. ಮಳವಳ್ಳಿಯಿಂದ ಮುಂದೆ ರೊಟ್ಟಿಕಟ್ಟಿನಲ್ಲಿ
ಟೋಲ್ನಲ್ಲಿ ಒಂದು ಟೋಲ್ ನಿರ್ಮಾಣ ಆಗಿತ್ತು. ನಿಮ್ಮ ಕಾರ್ಯಕರ್ತರನ್ನು ಕಳಿಸಿ ಆ ಟೋಲ್ನಲ್ಲಿ ಸರ್ವಿಸ್ ರೋಡ್ ಆಗಿಲ್ಲ, ಅಲ್ಲಿ ರೈತಾಪಿ ಜನಗಳಿಗೆ ತೊಂದರೆ ಆಗುತ್ತೆ, ನೀವು ಟೋಲ್ನ ನೀವು ಕಲೆಕ್ಟ್ ಮಾಡಬೇಡಿ, ನೀವು ಅವೈಜ್ಞಾನಿಕವಾಗಿ ಇಲ್ಲಿ ರಸ್ತೆಗಳು ನಿರ್ಮಾಣ ಆಗಿದೆ ಅಂತ ಹೇಳಿ ನಿಮ್ಮ ಕಾರ್ಯಕರ್ತರನ್ನು ಕಳಿಸಿ ಅಲ್ಲಿ ವ್ಯಾಪಕವಾದ ಪ್ರತಿಭಟನೆಯನ್ನು ಮಾಡಿಸಿದ್ರಿ. ನೆನ್ನೆ ಬಂದಿದ್ರಲ್ಲ ಪ್ರೆಸ್ ಮೀಟ್ಗೆ, ಅದೇ ವಿಶ್ವಾಸ್ ಅವರು, ಅದೇ ದೊಡ್ಡಯ್ಯನವರು ಅಲ್ಲಿ ಹೋಗಿ ನಿಂತ್ಕೊಂಡು ಅಲ್ಲಿ ಪ್ರತಿಭಟನೆಯನ್ನು ಟೋಲಲ್ಲಿ ಮಾಡಿದ್ರು. ಅವೈಜ್ಞಾನಿಕವಾಗಿದೆ ಅಂತೇಳಿ ನೀವು ಪ್ರತಿಭಟನೆ ಮಾಡಿಸ್ತಾ ಇಲ್ಲ. ಅದಾದ ಒಂದು ತಿಂಗಳಿಗೆ ಟೋಲು ಯೋಗ್ಯವಾಗಿದೆ, ಇದರಿಂದ ನಮಗೆ ರೆವೆನ್ಯೂ ಹೆಚ್ಚಾಗಿ ಬರುತ್ತೆ ಅಂತ ಹೇಳಿ ನೀವು ಉದ್ಘಾಟನೆ ಮಾಡಿದ್ರಲ್ಲ, ಅಲ್ಲಿ ಸರ್ವಿಸ್ ರೋಡ್ ಆಗಿದೆಯಾ? ಯಾಕೆ ಉದ್ಘಾಟನೆ ಮಾಡಿದ್ರಿ? ನೀವೇ ಪ್ರಶ್ನೆ ಮಾಡಿದ್ದು ಸರ್ವಿಸ್ ರೋಡ್ ಇಲ್ಲ, ರೈತರಿಗೆ ತೊಂದರೆ ಆಗುತ್ತೆ ಅಂತೇಳಿ. ಆ ನಂತರ ನೀವು ಟೋಲನ್ನು ಓಪನ್ ಮಾಡಿಸ್ತಿಲ್ಲ. ಈ ಪ್ರತಿಭಟನೆ ಮತ್ತು ಟೋಲ್ ಉದ್ಘಾಟನೆ ಇದರ ಮಧ್ಯೆ ನಡೆದಿರ್ತಕ್ಕಂಥ ಒಡಂಬಡಿಕೆ ಏನು? ಅದನ್ನು ನೀವು ತಿಳಿಸಬೇಕು ಜನಗಳಿಗೆ, ಸಾರ್ವಜನಿಕರಿಗೆ. ಫಸ್ಟ್ ಅದನ್ನು ತಿಳಿಸಿ. ಯಾಕೆ ಅದನ್ನು ನೀವು ತಿಳಿಸಲಿಲ್ಲ? ನಂತರ ಇನ್ನೊಂದು ಹೇಳಿದ್ರಿ, JJM ಜಲ್ ಜೀವನ್ ಮಿಷನ್ನಲ್ಲಿ ತುಂಬ ಅಕ್ರಮ ನಡೆದುಬಿಟ್ಟಿದೆ. 1 ಮೀಟ್ರಿಗೆ 8 ರೂಪಾಯಿ ಹಾಕಬೇಕು, 150 ರೂಪಾಯಿ ಚಾರ್ಜ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಅಲ್ಲಿ ಬೇಕಾದಂಥ ಗಾತ್ರದ ಪೈಪನ್ನು ಅಳವಡಿಸಲಿಲ್ಲ. ಇದನ್ನು ನಾನು ವ್ಯಾಪಕವಾಗಿ ತನಿಖೆ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ಅಧಿಕಾರಕ್ಕೆ ಬಂದು ನೀವು 2 ವರ್ಷ ಆಯಿತು. JJM ಮಿಷನ್ ವಿರುದ್ಧವಾಗಿ ಎಲ್ಲಿ ಪ್ರತಿಭಟನೆ ಮಾಡಿದ್ದೀರಿ? ನೀವು ಎಲ್ಲಿ ಅಕ್ರಮವನ್ನು ಸಾಬೀತುಪಡಿಸಿದ್ದೀರಿ? ಯಾಕೆ ನೀವು ಪಡಿಸೋಕ್ಕಾಗಲಿಲ್ಲ? ಸುಮ್ಮನೆ ನೀವು ಆಪಾದನೆ ಮಾಡ್ತಾ ಗಾಳಿನಲ್ಲಿ ಗುಂಡೊಡೆಯೋ ಕೆಲಸವನ್ನು ನೀವು ಮಾಡಬೇಡಿ. ಹೊತ್ತು ಹೇಳ್ತಾ ಇದ್ದೀವಿ. ಮತ್ತು ನಿಮ್ಮದು ಅನಾಗರಿಕ ವರ್ತನೆ ಅಂತ ಹೇಳಿದ್ರೆ, ನೀವು ಪ್ರತಿಭಟನೆ ಮಾಡೋಕ್ಕೆ ನಿಂತ್ಕೊಂಡ ಸಂದರ್ಭದಲ್ಲಿ ಶಶಿಕಲಾ ಜೊಲ್ಲೆ ಅಂತಕ್ಕಂಥ ಮಹಿಳಾ ಅವ್ರನ್ನ, ಶಶಿಕಲಾ ಜೊಲ್ಲೆ ಸುರಿಸ್ಕೊಂಡು ನಿಂತಿದೆಯಲ್ಲಮ್ಮ ಅಂತ ನೀವು ಸುತ್ತ ನಿಮ್ಮ ಹಿಂಬಾಲಕರನ್ನು ಬಿಟ್ಕೊಂಡು ನೀವು ಪ್ರತಿಭಟನೆ ಮಾಡ್ತೀರಿ. ಮೊನ್ನೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಿಮಗೇನು ನೈತಿಕತೆ ಇದೆ? 2 ಬಾರಿ ಮುಖ್ಯಮಂತ್ರಿ ಆಗಿದ್ದವರು, ಪ್ರಧಾನಮಂತ್ರಿಗಳ ಮಗ, ಒಂದು ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದವರು. ಅವರನ್ನು ನೀವೇನಂತ ಸಂಬೋಧನೆ ಮಾಡ್ತಿದ್ದೀರಿ? ಕುಮಾರಸ್ವಾಮಿ, ನೀವೇನೇ ಮಾಡಿದ್ರು ಸಿದ್ದರಾಮಯ್ಯನವ್ರದ್ದು ಒಂದು ಅಲುಗಾಡ್ಸೋಕ್ಕಾಗಲ್ಲ ಅಂತೀರಿ. ನಾಲಾಯಕ ರಾಜ್ಯಪಾಲ ಅಂತೀರಿ. ಸದನದಲ್ಲಿ ಕಾಲು ಕೇರ್ಕೊಂಡು ಗಲಾಟೆ ಮಾಡ್ತೀರಿ. ಯಾಕೆ ನಿಮ್ಮ ಈ ಅನಾಗರಿಕ ಅಸಭ್ಯ ವರ್ತನೆ? ಇದು ನಿಮ್ಮ ಸಂಸ್ಕೃತಿ ಮತ್ತು ನಿಮ್ಮ ನಾಗರಿಕತೆಯನ್ನು ನೀವೇ ಹರಾಜಿಗಿಟ್ಕೊಂಡಂಗಾಗುತ್ತಾ ಇದೆ. ಮತ್ತು ನೀವು ಹೇಳಿದ್ರಿ, ಮಳವಳ್ಳಿಗೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡಲಿಲ್ಲ ಅಂತೇಳಿ. ನೀವು 2 ಬಾರಿ ಶಾಸಕರಾಗಿ ನೀವು ಸಚಿವರಾಗಿದ್ದಂಥವರು. ನೀವು ಆ ಮಳವಳ್ಳಿ ಮೀಸಲು ಕ್ಷೇತ್ರ 75,000 ದಲಿತ ಮತದಾರರಿದ್ದಾರೆ. ಅಲ್ಲಿ ಒಂದು ಅಂಬೇಡ್ಕರ್ ಜಯಂತಿ ಮಾಡಬೇಕು ಅಂದರೆ ನೀವು ಒಂದು ಫ್ಲೆಕ್ಸ್ ಹೊಡಿಸ್ತಾ ಇದ್ರಿ, ಒಂದು ಫೋಟೋ ಕಿತ್ಕೊಂಡು ಬಂದು ತಾಲೂಕು ಆಫೀಸಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ರಿ. ನೀವು ಯಾಕೆ ಅಂಬೇಡ್ಕರ್ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡೋಕ್ಕಾಗಲಿಲ್ಲ? ನಾನು ಅಂಬೇಡ್ಕರ್ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಿದ್ರೆ ನನ್ನನ್ನು ಜಾತಿವಾದಿ ಅಂತೇಳಿ ಲೇಬಲ್ ಹಚ್ಚಿ ನನ್ನನ್ನು ಓಟ್ ಹಾಕ್ತಾ ಹೋಗ್ತಾರೆ ಜನ ಅಂತೇಳಿ ಹೆದರ್ಕೊಂಡು ನೀವು ಅಂಬೇಡ್ಕರ್ ಸ್ಟ್ಯಾಚ್ಯೂ ನಿರ್ಮಾಣ ಮಾಡೋಕ್ಕೆ ಮುಂದಾಗಲಿಲ್ಲ. ನಿಮ್ಮ ನಂತರ ಬಂದ ಅನ್ನದಾನಿಯವರು 750 kg ತೂಕ, 8 ಅಡಿ ಎತ್ತರದ ಪಂಚಲೋಹದ ಅಂಬೇಡ್ಕರ್ ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡಿದ್ರು. ಅದಕ್ಕಿಂತ ಸಾಕ್ಷಿ ಗುಡ್ಡೆ ಬೇಕು ನಮಗೆ? ಏನು ಮಾಡಿದ್ದೀರಿ ನೀವು? SC/ST ಸಮಾಜ, SC/ST ಕಲ್ಯಾಣ ಸಮಿತಿಯ ಅಧ್ಯಕ್ಷರನ್ನಾಗಿ ನೀವು ಮಾಡಿದ್ದೀರಲ್ಲ, ಏನು ಹೋರಾಟ ಮಾಡಿದ್ದೀರಿ ದಲಿತ ಸಮುದಾಯಕ್ಕೆ? SCP TSP ದುಡ್ಡು ತಗೊಂಡಾಗ ಒಂದೇ ಒಂದು ಮಾತಾಡಲಿಲ್ಲ, ನೀವು ತುಟ್ಟಿ ಬಿಚ್ಚಿ ಮಾತಾಡಲಿಲ್ಲ. ನನ್ನ ಸಮುದಾಯಕ್ಕೆ, ನನ್ನ ಜನಾಂಗಕ್ಕೆ ಅನ್ಯಾಯ ಆಗಿದೆ, ಆ ದುಡ್ಡನ್ನು ನೀವು ಬೇರೆದಕ್ಕೆ ನೀವು ದುರ್ಬಳಕೆ ಮಾಡ್ಕೊಂಡಿದ್ದೀರಿ ಅಂತ ನೀವು ಎಲ್ಲಿ ಮಾತಾಡಿದ್ರಿ? ನೀವು ಯಾಕೆ ನೀವು ಮಾತಾಡೋಕ್ಕಾಗಲಿಲ್ಲ? ಇದು ನೀವು ದಲಿತ ಸಮುದಾಯದ ಮೇಲೆ ಇಟ್ಟಿರ್ತಕ್ಕಂಥ ಕಾಳಜಿನ ನೀವು ಹೇಳಿ. ಇತ್ತೀಚೆಗೆ ಇಡೀ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ವಿಜೃಂಭಣೆಯಿಂದ
ಆಚರಣೆ ಮಾಡ್ತಾ ಇದ್ದರೆ ಆ ಜಯಂತಿಯ ಬೆನ್ನಲ್ಲೇ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ತವರು ಕ್ಷೇತ್ರದಲ್ಲಿ ಅಂಬೇಡ್ಕರ್ ಚಿತ್ರಕ್ಕೆ ಮೂತ್ರವನ್ನು ಎರಚಿ ಮಲವನ್ನು ಬಳಿದು ಘೋರವಾದಂಥ ಅಪಚಾರವನ್ನು ಮಾಡಿದ್ರಲ್ಲ. ನೀವು ಮಹದೇಶ್ವರನ ಬೆಟ್ಟಕ್ಕೆ ನೀವು ಶಾಸಕರುಗಳು, ಸಚಿವರುಗಳು, ಮುಖ್ಯಮಂತ್ರಿಗಳು ಸಭೆ ಮಾಡಕ್ಕೆ ಬಂದಿದ್ದೀರಿ. ಅಲ್ಲಿಂದ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ಮಠಕ್ಕೆ ಹೋಗಿ ಆಶೀರ್ವಾದ ಪಡ್ಕೊಂಡು ಬಂದಿದ್ದೀರಿ. ಅದರ ಪಕ್ಕದಲ್ಲೇ ಇದ್ದಂಥ ವಾಜಮಂಗಲಕ್ಕೆ ಹೋಗಿ ನೀವು ಭೇಟಿ ಕೊಟ್ಟು ಅಲ್ಲಿ ಕಾರ್ಯಕ್ರಮ, ಅಲ್ಲಿ ಮುಖಂಡರುಗಳನ್ನು ಕರೆದು ನೀವು ಮಾತಾಡಿದ್ದೀರಾ? ಎಲ್ಲಿ ಮಾತಾಡಿದ್ದೀರಿ ನೀವು? ಬೂಟಾಟಿಕೆ ಮಾತುಗಳನ್ನು ಆಡ್ಕೊಂಡು ನೀವು ಪ್ರತಿಯೊಂದರಲ್ಲೂ ನಾನು ದಲಿತ ಸಮುದಾಯದ ನಾಯಕ, ನೀವು ದಲಿತ ಅನ್ನೋ ಪದವನ್ನು ಬಳಸಿಬಿಟ್ರೆ ನನ್ನ ಎದೆಗೆ ಈಟಿಯಿಂದ ಇರಿದಂಗಾಗುತ್ತೆ ಅಂತ ನೀವು ಸದನದಲ್ಲಿ ಭಾಷಣ ಮಾಡಿದ್ದೀರಲ್ಲ. ಈಗ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದಾರಲ್ಲ, ಈಗ ನಿಮ್ಮ ಎದೆಗೆ ಮಂಜುಗಡ್ಡೆ ಇಟ್ಟಿದ್ದೀರಾ? ತಣ್ಣಗಾಯ್ತಾ ಇದೆಯಾ? ಹೇಳಿ ಈಗ ನೀವು, ಯಾವ ನೈತಿಕತೆ ಇದೆ ನಿಮಗೆ? ನಾನು ದಲಿತರ ನಾಯಕ ಅಂತ ಹೇಳ್ಕೊಳ್ಳೋದಕ್ಕೆ ಯಾವ ನೈತಿಕತೆ ಇದೆ ನಿಮಗೆ? ಇಡೀ ರಾಜ್ಯದಲ್ಲೆಲ್ಲ ಜಾತಿ ಗಣತಿ ವಿಚಾರ ಬಂದಾಗ ಎಲ್ಲರೂ ಮುಂಜಾಗ್ರತಾ ಕ್ರಮವಾಗಿ ಹೇಳಿಕೆ ಕೊಟ್ಟರು. 5ನೇ ತಾರೀಕಲ್ಲಿ ಜಾತಿ ಗಣತಿ ಪ್ರಾರಂಭ ಆಯಿತು. ನಾವೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ಮಾಡಿದ ಮೇಲೆ ನೀವು 12ನೇ ತಾರೀಕಿಗೆ ನಿಮ್ಮ ಕಾರ್ಯಕರ್ತರುಗಳನ್ನು ಕಳಿಸಿ ನೀವು ಜಾತಿ ಗಣತಿಗೆ ಮಾತಾಡಿದ್ದೀರಿ. ಇದು ದಲಿತರ ಮೇಲೆ ಇರ್ತಕ್ಕಂಥ ನಿಮ್ಮ ಪ್ರಜ್ಞೆ. ಇನ್ನೊಂದು ಮಾತೇಳಿ ನಾನು ಈ ಮಾತನ್ನು ಮುಗಿಸ್ತೀನಿ. ಇಲ್ಲಿ ದೊಡ್ಡಯ್ಯ ಅಂತಕ್ಕಂಥವರು ಮೊನ್ನೆ ಬಂದು ಪ್ರೆಸ್ ಮೀಟಲ್ಲಿ ಮಾತಾಡಿದ್ದಾರೆ. ಅವರು ತುಂಬ ವರ್ಷಗಳಿಂದ ನಮ್ಮ JDS ಪಕ್ಷದಲ್ಲಿದ್ದವರು, ನಮ್ಮ ಮಾಜಿ ಶಾಸಕರಾದ ಅನ್ನದಾನಿಯವರ ಕಟ್ಟ ಅನುಯಾಯಿಯಾಗಿದ್ದವರು. ಅವ್ರು ಹೇಳ್ತಾರೆ, ಅನ್ನದಾನಿಯವರೇ ಬರ್ಕಳಿನೂ ಏನೇನು ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರೆ. ದೊಡ್ಡನವರೇ, ನಿಮ್ಮ ಇಬ್ಬಂದಿ ನೀತಿಯನ್ನು ನೀವು ಮೊದಲು ಬಿಡಿ. ನಿಮ್ಮ ಶ್ರೀಮತಿ ಇಂದಿರಮ್ಮ ಅವರು ಜಾತ್ಯತೀತ ಜನತಾದಳ ಪಕ್ಷದ ಹೊರಹೊತ್ತ ಮಹಿಳೆ ಚಿಹ್ನೆಯಡಿನಲ್ಲಿ ಗೆದ್ದು ಪುರಸಭಾ ಸದಸ್ಯರಾಗಿ ನೀವು ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಿ. ದೊಡ್ಡನವರು ನೀವು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡು ನೀವು ಅಲ್ಲಿ ಬ್ಲ್ಯಾಕ್ ಟೋನ್ ಅಧ್ಯಕ್ಷರಾಗಿ ನೀವು ಕೆಲಸ ಮಾಡ್ತಿದ್ದೀರಿ. ಹೆಂಡತಿ JDS ಅಲ್ಲಿ, ನೀವು ಕಾಂಗ್ರೆಸ್ಸಲ್ಲಿ. ನಿಮಗೆ ನಮ್ಮ ಪಕ್ಷದ ಬಗ್ಗೆ, ಅನ್ನದಾನಿಯವರ ಬಗ್ಗೆ ಮಾತಾಡೋ ನೈತಿಕತೆ ನಿಮಗಿದ್ರೆ ಮೊದಲು ನಿಮ್ಮ ಶ್ರೀಮತಿಯವ್ರ ಹತ್ರ ರಾಜೀನಾಮೆಯನ್ನು ಕೊಡಿಸಿ ನೀವು ಆಮೇಲೆ ಮುಂದಕ್ಕೆ ಬಂದು ಮಾತಾಡಿ. ನೀವು ಅದಕ್ಕೂ ಮೊದಲು ನೀವು ಮಾತಾಡೋದಕ್ಕೆ ನಿಮಗೆ ಯಾವ ನೈತಿಕತೆಯೂ ಇಲ್ಲ. ನೀವು ನನಗೆ ಏನಪ್ಪ ಅನ್ನದಾನಿಯವರು ನನಗೆ ಒಂದೇ ಒಂದು ಲೋನ್ ಕೊಡಿಸ್ಲಿಲ್ಲ ಅಂತ ಹೇಳಿದ್ರಿ. ಲೋನ್ ಕೊಡಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ನೀವು ಬಂದು ಕಾಂಗ್ರೆಸ್ಸಲ್ಲಿ ನೀವು ಸೇರ್ಕೊಂಡಿದ್ದೀರಾ. ನೀವು ನಿಮಗೆ ಲೋನ್ ಕೊಡಿಸ್ಬೇಕಾ? ಅಲ್ಲಿ ನಿಮಗೆ 70 ವರ್ಷ ಆಗಿದೆ, ಯಾವ ಇಲಾಖೆಯಿಂದ 60 ವರ್ಷ ಆದವ್ರ ಮೇಲೆ ನಿಮ್ಗೆ ಏನು ಕೊಡ್ತಾರೆ? ನಿಮಗೆ ಏನು ಕೊಡ್ತಾರೆ ಹೇಳಪ್ಪ? ಅತಿ ಹೆಚ್ಚು ನರೇಂದ್ರ ಸ್ವಾಮಿ ಅವರನ್ನು ಹೀಯಾಳಿಸಿ ಟೀಕೆ ಮಾಡಿಸಿ 15 ಕೇಸುಗಳನ್ನು ಹಾಕ್ಸ್ಕೊಂಡಿದ್ದವರು ದೊಡ್ಡಯ್ಯನವರು. ಇದೇ ಕೆರೆಯಲ್ಲಿ ನೀರು ಬಿಟ್ಟಿಲ್ಲ, ನಮ್ಮ ಸಮುದಾಯ ಮೀನು ಹಿಡ್ಕೊಂಡು ಜೀವನ ಮಾಡ್ತಾಯಿತ್ತು, ನಿಮಗೆ ತೊಂದರೆ ಆಗಿದೆ ಅಂತೇಳಿ ನೀವು ಪ್ರತಿಭಟನೆ ಮಾಡಿದ್ದೀರಿ. ಕೆರೆಯಲ್ಲಿ ನೀವು ಸಿಲ್ಟ್ ಎತ್ತಿಸ್ಲಿಲ್ಲ, ನೀರು ಬಿಟ್ಬಿಟ್ಟು ನೀವು ಹಾಗೆ ಬಿಲ್ ಮಾಡ್ಕೊಂಡ್ರಿ ಅಂತ ನೀವು ಅವರ ವಿರುದ್ಧ ಪ್ರತಿಭಟನೆ ಮಾಡಿದ್ದೀರಿ. ಆ 15 ಕೇಸುಗಳನ್ನು ನೀವು ವಜಾ ಮಾಡಿಸ್ಕೊಳ್ಳೋ ಸಲುವಾಗಿ ನರೇಂದ್ರ ಸ್ವಾಮಿ ಅವರ ಹತ್ರ ಸೇರ್ಕೊಂಡು ಬಂದು ನೀವು ನಮ್ಮ ಪಕ್ಷದ ಬಗ್ಗೆ, ನಮ್ಮ ಶಾಸಕರ ಬಗ್ಗೆ ನೀವು ಟೀಕೆ ಮಾಡ್ತೀರೇನ್ರಿ? ನಿಮಗೇನು ನೈತಿಕತೆ ಇದೆ ನಿಮಗೆ ಮಾತಾಡೋದಕ್ಕೆ? ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸಿ ನಮ್ಮ ಪಕ್ಷದ ಇನ್ನೊಬ್ಬ ಮುಖಂಡರು ಕೊಡ್ತಾರೆ.